ಹರ್ ಹರ್ ಮದೇವ್, ಜಯ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ನಾನಿದು ಆಂಜನೇಯ ತ್ರಿಟಾಯದ ಫಸ್ಟ್ ವಿಡಿಯೋ. ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮನೆಯವ್ರ ಆಶೀರ್ವಾದ ತೊಗೊಂಡು ಹೊರಟೆ. ಅಂದವೇ ನಮ್ಮ ಅಣ್ಣ ಸಿಕ್ಕರು, ಅಣ್ಣನ ಫ್ರೆಂಡ್ಸ್ ಎಲ್ಲರೂ ಸಿಕ್ಕರು. ಅವ್ರ ಜೊತೆ ಮಾತಾಡ್ಕೊಂಡು ಸೀದಾ ಹೊರಟೆ. ಮಠ ಹತ್ರ ಬಂದು ಟೈಮ್ ನೋಡಿದೆ 10:30 ಆಗಿತ್ತು. ಅಲ್ಲಿಂದ ಸೀದಾ ಪೆಟ್ರೋಲ್ ಬಂಕ್ ಹೋಗಿ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ನಾನ್ ಸ್ಟಾಪ್ ಬಿಜಾಪುರ ಮಠ ಹೊಡೆದೆ. ಸರಿ ಸುಮಾರು 2-2:30 ಆಗಿತ್ತು. ಬಿಜಾಪುರ ಟೀ ಕುಡಿದು ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊಲ್ಲಾಪುರ ದಾಟಿ ಹೆಚ್ಚು ಕಡಿಮೆ 4-4:30 ಆಗಿತ್ತು. ಟೈಮ್ 4:30 ಆಗಿತ್ತು ನೋಡಿ. ಇಲ್ಲೇ ಆ್ಯಕ್ಚುಲಿ ಸ್ಟೇ ಮಾಡಿ ಬೆಳಗ್ಗೆ ಹೆಂಗಾದ್ರೂ ತುಳಜಾಪುರ ಟೆಂಪಲ್ ನಿಯರ್ ಇತ್ತು, ನೋಡ್ಕೊಂಡು ಹೋಗೋಣ ಅಂತೇಳಿ ಸ್ಟೇ ಆದೆ. ಬೆಳಗ್ಗೆ ಅಲ್ಲೇ ಪಂಜಾಬ್ ಡಾಬಾದಲ್ಲಿ ಅಂದಾಗೆ ಫ್ರೆಶ್ ಆಗಿ ಬೆಳಗ್ಗೆ ಟೆಂಪಲ್ ನೋಡೋಕೆ ಹೊರಟೆ. ತುಳಜಾಪುರ ಟೆಂಪಲ್ ಬಗ್ಗೆ ಕೇಳಿದೆ, ಬಟ್ ನಾನು ನೋಡಿದ್ದಿಲ್ಲ, ಇದೇ ಫಸ್ಟ್ ಟೈಮು. ಪಾರ್ಕಿಂಗ್ ಇಲ್ಲಿ ಏನಂತ ಗೊತ್ತಿದ್ದಿಲ್ಲ, ಹಾಗೆ ಹೋದೆ. ಆ್ಯಕ್ಚುಲಿ 1 ಕಿಲೋಮೀಟರ್ ದೂರಗಳನ್ನೇ ಪಾರ್ಕಿಂಗ್ ಮಾಡಿಸಿದ್ರು. ಆ್ಯಕ್ಚುಲಿ ಬೈಕಲ್ಲಿ ಬಿಟ್ಟು ಹೋಗುತ್ತಂತ ನಮ್ಗೆ ಐಡಿಯಾನೇ ಇದ್ದಿಲ್ಲ. ಅಲ್ಲೇ ಪಾರ್ಕ್ ಮಾಡಿ ಹೊರಟೆ. ಒಂದು ಟೆಂಪಲ್ ಹತ್ರ ನಿಂತ್ಕೊಂಡು ಒಂದು ಲೊಕೇಶನ್ ಹಾಕ್ಕೊಂಡೆ, ಎಲ್ಲಿದ್ದೀನಿ ಅಂತೇಳಿ ಕರೆಕ್ಟಾಗಿ. ಟೆಂಪಲ್ ಲೊಕೇಶನ್ ಹಾಕ್ಕೊಂಡು ಸೀದಾ ಟೆಂಪಲ್ ಒಳಗಡೆ ಹೊರಟೆ. ಇಂಥ ವೈಬ್ ಇದೆ, ಅಷ್ಟು ಆ್ಯಕ್ಚುಲಿ ಹಳೆಯ ಟೆಂಪಲ್, ಭಾರಿ ಮಜಾ ಇದೆ, ಅಷ್ಟೇ ನೀಟಿದೆ. ಅಲ್ಲಿ ಆಮೇಲೆ ಕನ್ನಡ ಒಂದು ಬೋರ್ಡ್ ನೋಡಿದೆ, ಅದೊಂದು ಖುಷಿ ಆಯಿತು. ಮಹಾರಾಷ್ಟ್ರದಲ್ಲಿ ಫಸ್ಟ್ ಮಹಾರಾಷ್ಟ್ರ ಬಾರ್ಡರ್ ಅನಿಸುತ್ತೆ ಅದು. ಅಲ್ಲಿ ಒಂದು ಟೆಂಪಲ್ ಒಳಗಡೆ ನಮ್ಮ ಬೋರ್ಡ್ ನೋಡಿ ಖುಷಿ ಆಯಿತು. ಹಾಗೆ ಗುಡಿ ಎಲ್ಲ ನೋಡ್ಲಿಕ್ಕೆ ಹೊರಟೆ. ಬನ್ನಿ ಪೂರ ಗುಡಿ ತೋರಿಸ್ತೀನಿ. ಒಳಗಡೆ ಆ್ಯಕ್ಚುಲಿ ಪೂರ ನಂದು ಎಷ್ಟಾಯಿತು ಅಷ್ಟು ವಿಡಿಯೋ ಮಾಡಿದ್ದೀನಿ. ಪೂರ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಕಂಟಿನ್ಯೂ ಇದೆ. ಪೂರ ನೋಡಿ ಟೆಂಪಲ್ ಎಲ್ಲ ತೋರಿಸ್ತೀನಿ. ಆ್ಯಕ್ಚುಲಿ ನಂದು ಮೊಬೈಲ್ ಚಾರ್ಜ್ ಖಾಲಿ ಆಗಿತ್ತು, ಎಷ್ಟಾಗಿದೆ ಅಷ್ಟು ವಿಡಿಯೋ ಮಾಡಿದ್ದೀನಿ. ಪೂರ ನೋಡಿ. ಆದಷ್ಟು ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಅಂತ ಹೇಳ್ಕೊಂತ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ. ನೋಡಿ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀನಿ ಇವಾಗ. ಆ್ಯಕ್ಚುಲಿ ಟೆಂಪಲ್ ಗದ್ದಲ ನೋಡಿ ನಾನು ಭಾಳ ಅಂದರೆ ಒಂದು 1/2 hour 1 ಅವರಲ್ಲಿ ದರ್ಶನ ಆಗುತ್ತೆ ಅಂತ ಹೊರಟೆ. ಒಳಗಡೆ ಹೋಗಿಂದ ಗಲಾಟೆ ನೋಡಿ ಒಳಗಡೆ ಸಿಕ್ಕೊಂಡ್ಬಿಟ್ಟಿದ್ದೀನಿ. ಹೊರಗಡೆ ಬರೋಕ್ಕಾಗ್ತಾಯಿಲ್ಲ, ಒಳಗಡೆ ಹೋಗೋಕ್ಕಾಗ್ತಾಯಿಲ್ಲ, ಅಷ್ಟು ರಶ್ ಇತ್ತು. ವಿಡಿಯೋದಲ್ಲಿ ಕಾಣುತ್ತೆ ನೋಡಿ, ಗಲಾಟೆ ನೋಡಿಂದ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ, ಒಳಗಡೆ ಸಿಕ್ಕೊಂಡ್ಬಿಟ್ಟಿದ್ದೀನಿ. ಹೆಚ್ಚು ಕಡಿಮೆ ಒಂದು 1 hour ಆದಮೇಲೆ ರಾಣೆಬೆನ್ನೂರು ಟೀಮ್ ಸಿಕ್ತು. ಅಂಬಾ ಮಾತಾ ಕಿ ಆ್ಯಕ್ಚುಲಿ ಚೆನ್ನಾಗಿ ಮಾತಾಡಿಸಿದ್ರು. ಶ್ರೀ ಅಂಬಾ ಮಾತಾ ಕಿ ಗುಡಿಯಿಂದ ಹೊರಗೆ ಬರೋವರೆಗೂ ನನ್ನ ಜೊತೆ ಮಾಡ್ಕೊಂತ ಒಳ್ಳೆ ಅವ್ರು ಇರೋದ್ರಿಂದ ನನಗೆ ಟೈಮ್ ಮುಗಿದಾಗ ಗೊತ್ತಾಗಲಿಲ್ಲ. ಟೆಂಪಲ್ ಪೂರ ದರ್ಶನ ಮಾಡ್ಕೊಂಡು ಇಷ್ಟು ಗದ್ದಲ ಇದ್ದಿದ್ದು ನೋಡಿ. ನನಗೆ ಹೊರಗೆ ಹೋಗೋಕ್ಕಾಗ್ತಿಲ್ಲ, ಒಳಗೆ ಬರೋಕ್ಕಾಗ್ತಿಲ್ಲ, ಅಷ್ಟು ರಶ್ ಇತ್ತು. ಒಳಗಡೆ ಸಿಕ್ಕೊಂಡ್ಬಿಟ್ಟಿದೆ ಅಂತ. ಆ್ಯಕ್ಚುಲಿ ಗದ್ದಲ ನೋಡಿಂದ ಸಡನ್ಲಿ ಒಂದು ಸೆಕೆಂಡ್ ನಂಗೆ ತಿರುಪತಿ ನೆನಪಾಯ್ತು. ತಿರುಪತಿಲಿ ಇದೇ ಥರ ಜೈಲ್ ಇದ್ದಂಗೆ ಇರುತ್ತೆ, ಒಂದೊಂದು ರೂಮ್ನಲ್ಲಿ ಇದನ್ನು ಮಾಡ್ಕೊತ ಹೋಗ್ತಾರೆ. ಬಟ್ ಇಲ್ಲಿ ಆ ಥರ ಏನಿಲ್ಲ, ಇಷ್ಟು ರಶ್ ಇತ್ತು. ರಶ್ ದಾಟೋದ್ರೊಳಗೆ 4-4:30 ಆಗಿದೆ ದರ್ಶನ ನನಗೆ ಮುಗಿಯೋದ್ರೊಳಗಡೆ. ಇಲ್ಲಿ ನಂದು ಆ್ಯಕ್ಚುಲಿ ಟ್ರಿಪ್ಪಿಂದ ಪ್ಲ್ಯಾನಿಂಗೇ ಚೇಂಜ್ ಆಗಿಬಿಡ್ತು ಇಲ್ಲಿಂದ.
ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಎರಡನೇ ವಿಡಿಯೋ ಸದ್ಯದರಲ್ಲೇ ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋ ಯಾರ್ಯಾರು ನೋಡಿದರೆ ಸ್ವಲ್ಪ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.